ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಗೆ ಹೋಗುತ್ತಾನ ಕಾಕ. ಜಮಖಂಡ್ಯಾಗ ಅಂಥದ್ದು ಏನೈತೆ ಅಂಥೇಳಿ ನೀವು ವಿಚಾರ ಮಾಡಕತ್ತಿರ್ಬೇಕು. ಕಾಕ ಎಂತಿಂಥ ಸುದ್ದಿ ತರ್ತಾನೆ. ಜೀವನದಲ್ಲಿ ಏನು ಅವಶ್ಯಕತೆ ಐತ್ರಿ? ಒಂದು ಶಿಕ್ಷಣ, ಒಂದು ಆರೋಗ್ಯ, ಒಂದು ಆಹಾರ ಭದ್ರತೆ. ಇವು ಮೂರು ಬಿಟ್ಟರೆ ಮತ್ತೆ ಏನೈತೇನ್ರಿ? ಏನೂ ಇಲ್ಲ. ಶಿಕ್ಷಣಕ್ಕೆ ನಾವು ಭಾಳ ಮಹತ್ವ ಕೊಟ್ಟು ಅಂದ್ರೆ ಉದ್ಯೋಗದ ಭರವಸೆ ಸಿಗ್ತೈತಿ. ಉದ್ಯೋಗದ ಭರವಸೆ ಸಿಕ್ತಂದ್ರೆ ಆಹಾರ ಭದ್ರತೆ ಸಿಗ್ತೈತಿ. ಅದೇ ರೀತಿ ಉತ್ತರ ಕರ್ನಾಟಕದ ಬಾಗಲಕೋಟೆಯ ಪುಣ್ಯವಂತ ಜನತೆ ವಾಸ ಮಾಡುವಂಥ ಜಮಖಂಡಿಗೆ ಹೊಂಟೇನಿ. ಜಮಖಂಡ್ಯಾಗ ಒಂದು ಭಾಳ ಸಾಂಸ್ಕೃತಿಕ ಒಳ್ಳೆಯ ಸಾಮಾನ್ಯ ಒಂದು ಕುಟುಂಬ ಐತಿ. ಆ ಕುಟುಂಬದ ಹೆಸರೇ ಕೊಂಗನೊಳ್ಳಿ ಪರಿವಾರ. ಕೊಂಗನೊಳ್ಳಿ ಪರಿವಾರ ಅಂದ ತಕ್ಷಣ ದೊಡ್ಡ ಪ್ರಮಾಣದ ಎಲ್ಲ ಜನರು ವಾಸ ಮಾಡುವಂಥ ಒಂದು ಏಕೈಕ ಕುಟುಂಬ ಅದೇ ಕೊಂಗನೊಳ್ಳಿ ಪರಿವಾರ. ಆ ಕೊಂಗನೊಳ್ಳಿ ಪರಿವಾರಕ್ಕೆ ಒಂದು ಇತಿಹಾಸ ಐತ್ರಿ. ಆ ಪರಿವಾರ ಎಲ್ಲಿಂದ ಬಂತು? ಆ ಪರಿವಾರದ ಇತಿಹಾಸ ಏನು? ಆ ಪರಿವಾರದ ಸಾಮ್ರಾಜ್ಯ ಏನು? ಆ ಪರಿವಾರ ಇವತ್ತು ಏನು ಮಾಡಾಕತ್ತೈತಿ? ಭಾಳ ಕೂಲಂಕುಷವಾಗಿ ನೋಡ್ರಿ. ಇದೊಂದು 5 ನಿಮಿಷದ ವಿಡಿಯೋ ಐತಿ. ಎಲ್ಲರೂ ಭಾಳ ಮನವರಿಕೆ ಮಾಡ್ಕೋಬೇಕು. ಅವರಂತೆ ನಾವು ನಡೆಯಬೇಕು, ಅವರ ಪ್ರೇರಣೆ ನಾವು ತೆಗೆದುಕೊಳ್ಳಬೇಕು ಅನ್ನೋದೇ ನಂಬರ್ 1 ಚಾನಲ್ ಆಶಯ. ನಂಬರ್ 1 ಚಾನಲ್ ಫಾಲೋ ಮಾಡ್ಕೊತ ಹೋಗ್ತೀರಿ. ಲೈಕ್ ಮತ್ತು ಶೇರ್ ಮಾಡಿರಿ. ಅನಿಸಿಕೆಗಳನ್ನ ಹಾಕೋತ ಹೋಗ್ರಿ. ಏನು ಕಾಕ, ಜವಾರಿ ಕಾಕ ಎಂಥ ಸುದ್ದಿ ತಂದಾನ ಅಂಥೇಳಿ ಬಹಳ ಕುತೂಹಲದಿಂದ ಹಳ್ಳಿ ಜನರ ಭಾಳ ಗ್ರಾಮೀಣ ಸೊಗಡಿನ ಭಾಷೆ ಅಂತ ಭಾಳ ಪ್ರಶಂಸೆ ಮಾಡಿದಿರಿ. ಅದೇನು ಕೊಂಗನೊಳ್ಳಿ ಪರಿವಾರದ ಕುಟುಂಬ. ಇಲಾಹಿ ಕೊಂಗನೊಳ್ಳಿ, ಸಮೀರ್ ಕೊಂಗನೊಳ್ಳಿ ಅಂತೇಳಿ ಒಂದು ಕುಟುಂಬ ಐತ್ರಿ. ಆ ಕೊಂಗನೊಳ್ಳಿ ಫ್ಯಾಮಿಲಿ ಇವತ್ತು ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟೈತಿ? ದೇವರ ಐಶ್ವರ್ಯ ಕೊಡ್ತಾನೆ, ದೇವರ ಸಂಪತ್ತು ಕೊಡ್ತಾನೆ, ದೇವರ ಆರೋಗ್ಯ ಕೊಡ್ತಾನೆ. ದೇವರು ನಿಮಗೆ ಸಾಕಾಗುವಂತೂ ಹೆಚ್ಚಿನ ಸಂಪತ್ತನ್ನು ಕೊಟ್ಟಾಗ ನೀವು ಏನು ಮಾಡಬೇಕು ಅನ್ನೋದು ಕೊಂಗನೊಳ್ಳಿ ಪರಿವಾರ ಹತ್ರ ಕೇಳ್ಕೊರಿ. ಆ ಕೊಂಗನೊಳ್ಳಿ ಪರಿವಾರ ಇವತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಇದೇ ಜಮಖಂಡಿಯಲ್ಲಿ ಬೃಹತ್ ಪ್ರಮಾಣದ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ದಾರೆ. ನೋಡ್ರಿ, ಆ ಶಿಕ್ಷಣ ಸಂಸ್ಥೆ ಜೀವನದಾಗ ಒಮ್ಮೆ ಹೋಗಿ ನೋಡ್ಬೇಕು. ಅದರ ಜೊತೆಗೆ ಒಂದು ಬೃಹತ್ ಪ್ರಮಾಣದ ಮಂಗಲ ಕಾರ್ಯಾಲಯ ಕಟ್ಟ್ಯಾರ. ಬಡ ಜನರಿಗೆ ಮಂಗಲ ಕಾರ್ಯಾಲಯದಲ್ಲಿ ಇವತ್ತು ಲಕ್ಷಾಂತರ ರೂಪಾಯಿ ಕೊಡಬೇಕು. ಇಲ್ಲಿ ಅತಿ ಕಡಿಮೆ ದರದಲ್ಲಿ ಮಂಗಲ ಕಾರ್ಯಾಲಯವನ್ನು ಅವರು ಮದುವೆ ಮತ್ತು ಸಭೆ ಸಮಾರಂಭಗಳಿಗೆ ಕೊಡ್ತಾರ. ಆದರೆ ಒಂದೇ ಜಾತಿಗೆ ಸೀಮಿತರಲ್ಲ. ಈ ಕುಟುಂಬ ಮುಸಲ್ಮಾನ ಕುಟುಂಬ. ಆ ಮಂಗಲ ಕಾರ್ಯಾಲಯದಲ್ಲಿ ಸರ್ವ ಜಾತಿ ಜನಾಂಗದವರಿಗೆ ಪ್ರವೇಶ. ಯಾವುದೇ ಅಡ್ಡಿ ಆತಂಕ ಇಲ್ಲ, ಅಭ್ಯಂತರ ಇಲ್ಲ. ಅತಿ ಕಡಿಮೆ ದರದಲ್ಲಿ ಮತ್ತು ಬಹಳಷ್ಟು ಬಡತನ ರೇಖೆಗಿಂತ ಕಡಿಮೆದೇವು ನಮ್ಮ ಕಡೆ ಏನಿಲ್ಲ ಅಂದ್ರೆ ಆ ಮಂಗಲ ಕಾರ್ಯಾಲಯ ಉಚಿತ ಕೋಟಿಗಟ್ಟಲೆ ಖರ್ಚು ಮಾಡಿ ಕಟ್ಟ್ಯಾರ್ರಿ. ಅದರದ್ದು ಉಸ್ತುವಾರಿ ಮತ್ತು ಸ್ವಚ್ಛ ಮಾಡೋದನ್ನ ತಿಂಗಳಿಗೆ ನನ್ನ ಅನಿಸಿದ ಮಟ್ಟಿಗೆ ಒಂದು 25-30 ಸಾವಿರ ರೂಪಾಯಿ ಖರ್ಚು ಬರ್ತಿರಬೇಕು. ಆದರೂ ಈ ಇಲಾಹಿ ಕೊಂಗನೊಳ್ಳಿ ಇವರು ಹಜ್ ಯಾತ್ರೆ ಮಾಡಿದಂಥ ವ್ಯಕ್ತಿ. ಒಂದು ಬಡ ಜನರಿಗೆ ಅನುಕೂಲ ಆಗಲಿ, ನಮ್ಮ ಬಡ ಜನರು ಇವತ್ತು ಒಂದು ಸಣ್ಣ ಮಂಟಪ ಹಾಕಿದ್ರೂ 5-10 ಸಾವಿರ ರೂಪಾಯಿ ಖರ್ಚಾಕೈತಿ. ಇವತ್ತು ಕೋಟ್ಯಾನು ಕೋಟಿ ರೂಪಾಯಿ ಬಾಂಡೆ ಬರ್ತನೆ ಹಿಡ್ಕೊಂಡು ಪಾತ್ರೆ ಪಗಡೆ ಎಲ್ಲವನ್ನು ಅಲ್ಲಿಯೇ ಅದಕ್ಕೆ ಸೀಮಿತವಾಗಿ ಇಟ್ಟು 1,000 ಕುರ್ಚಿಗಳನ್ನು ಕೊಡ್ತಾರೆ ಅತೀ ಕಡಿಮೆ ದರದಲ್ಲಿ. ಭಾಳ ಬಡವರಿದ್ರೆ ಫ್ರೀ ರೀ. ನೋಡ್ರಿ, ಇದಂಥ ಕೊಂಗನೊಳ್ಳಿ ಫ್ಯಾಮಿಲಿ, ಇಲಾಹಿ ಕೊಂಗನೊಳ್ಳಿ. ದೇವರವರಿಗೆ ಐಶ್ವರ್ಯ ಕೊಟ್ಟಾನ, ಆಸ್ತಿ ಕೊಟ್ಟಾನ, ಸಂಪತ್ತು ಕೊಟ್ಟಾನ. ಬಡ ಜನರಿಗೆ ದಾನ ಧರ್ಮ ಮಾಡುವಂಥ ಹೃದಯ ವಿಶಾಲತೆ ಕೊಟ್ಟಾನ. ಕಾಕ ಏನು ಹೇಳ್ತಿ ಅಂತಿರಬೇಕು. 2 ಸುದ್ದಿ ಹೇಳಿದ್ದೀನಿ. ಒಂದು ಶಿಕ್ಷಣ ಸಂಸ್ಥೆ ಕಟ್ಟಿದಾರ, 1ನೇ ತದಿಂದ ಮ್ಯಾಟ್ರಿಕ್ ತಕ ಐತಿ, ಇನ್ನು ಮುಂದೆ PUC ಆಗೋದೈತಿ, ಡಿಗ್ರಿ ಕಾಲೇಜ್ ಐತಿ. ಅನೇಕ ರೀತಿಯ ಬಸ್ಗಳನ್ನು ಸವಲತ್ತು ಮಾಡಿ ಬಡ ಮಕ್ಕಳಿಗೆ ಅತೀ ಕಡಿಮೆ ವೆಚ್ಚದಲ್ಲಿ ಬಹಳಷ್ಟು ಬಡತನವಿದ್ದರೂ ಅವರಿಗೆ ಉಚಿತ ಶಿಕ್ಷಣ ಸಹಿತ ಕೊಡಕತ್ತಾರ. ಇವರಂಥ ಇಲಾಹಿ ಕೊಂಗನೊಳ್ಳಿ ಕುಟುಂಬ ಇದೇ ಜಮಖಂಡಿಯಲ್ಲಿ ಐತಿ. ಒಂದು ಶಿಕ್ಷಣ ಸಂಸ್ಥೆಗೆ ಆದ್ಯತೆ ಕೊಟ್ಟಾರ. ನಮ್ಮ ಅಲ್ಪಸಂಖ್ಯಾತ ಜನ ಇವತ್ತು ಶಿಕ್ಷಣ ಸಂಸ್ಥೆಗಳಿಗೆ ಪ್ರಾಮುಖ್ಯತೆ ಕೊಟ್ಟಾರಂದ್ರೆ ಅವರಿಗೆ ಹೋಗಿ ಗೌರವ ಸನ್ಮಾನ ಮಾಡಬೇಕು. ಇದೇ ಕಡಕ ಜವಾರಿ ಕಾಕ, ಅಲ್ಪಸಂಖ್ಯಾತರು ನೀವು ಶಿಕ್ಷಣದಲ್ಲಿ ಮುಂದೆ ಬರ್ರಿ. ಇಲ್ಲ ಸಲ್ಲದ ಅಹಿತಕರ ಘಟನೆಗಳಲ್ಲಿ ಭಾಗಿಯಾಗಿ ಕಾಂಟ್ರವರ್ಸಿ ಮಾಡ್ಕೊಂಡು ಹಿಗ್ಗು ಜಗ್ಗಾಟ ಚಿಂಗಮ್ಗತೆ ವಾಟ್ಸಪ್ಪ ಗ್ರೂಪ್ಗಳು ಮಾಡ್ಕೋತ ನೀವು ಫೇಸ್ಬುಕ್ಕ ಯೂಟ್ಯೂಬ್ದಾಗ ಗದಲ ಮಾಡ್ಕೋತ ಕೊಂಡಬೇಡ್ರಿ. ಮೆಸೇಜ್ ಹಾಕೋತ ಶಿಕ್ಷಣಕ್ಕೆ ಮಹತ್ವ ಕೊಡ್ರಿ. 1ನೇದು, 2ನೇದು ಮಂಗಲ ಕಾರ್ಯಾಲಯ ಕಟ್ಟ್ಯಾರ. 3ನೇದು ಬಹಳ ಅತ್ಯಮೂಲ್ಯವಾದ ಒಂದು ಕಟ್ಟಡ ಕಟ್ಟಿ ಅಲ್ಲೇನು ಮಾಡ್ಯಾರ ಅನ್ನೋದು ಭಾಳ ಕುತೂಹಲದಿಂದ ಕೇಳ್ರಿ. ಅಲ್ಲಿ ಒಂದು ಸಹಕಾರಿ ರಂಗದ ಒಂದು ಬ್ಯಾಂಕ್ ಮಾಡ್ಯಾರ.
ಆ ಬ್ಯಾಂಕ್ ಬಡ ಜನರಿಗೆ ಕಿರುಕುಳ ವ್ಯಾಪಾರ ಮಾಡುವವರಿಗೆ ಸಾಲ ಸೌಲಭ್ಯ ಕೊಡ್ತಾರ, ಅಲ್ಲಿಯೂ ಜಾತಿ ನಿರ್ಬಂಧ ಇಲ್ರಿ. ಇದೆಂಥ ಕೊಂಗನೊಳ್ಳಿ ಕುಟುಂಬ ನೋಡ್ರಿ. ಸರ್ವ ಜಾತಿ ಜನಾಂಗದವರು ಬಂದು ಸಾಲ ಸೌಲಭ್ಯ ಪಡಿಬಹುದು. ಕಡಿಮೆ ಬಡ್ಡಿ ದರದಲ್ಲಿ ಸಾಲ ತೆಗೆದುಕೊಂಡು ಕೋಆಪರೇಟಿವ್ ಆ್ಯಕ್ಟ್ ಪ್ರಕಾರ ಮರುಪಾವತಿ ಮಾಡಿದರೆ ಮತ್ತು ನಿಮಗೆ ಡಬಲ್ ಟಿಬಲ್ ಕೊಡುವಂಥ ಒಂದು ಬ್ಯಾಂಕ್ ಮಾಡ್ಯಾರ. ಆ ಬ್ಯಾಂಕಿನಿಂದ ಇವತ್ತು ಸಾಲ ಸೌಲಭ್ಯ ಪಡೆದುಕೊಂಡು ಎಷ್ಟೋ ಬಡತನ ಕುಟುಂಬಗಳು ಇವತ್ತು ಸ್ವಾವಲಂಬನ ಬದುಕನ್ನು ಮಾಡ್ಯಾಕತ್ತಾರ. ಇದೇ ಜಮಖಂಡಿಗೆ ಒಮ್ಮೆ ಜೀವನದಾಗ ಹೋಗ್ರಿ ಪರಿವಾರ ಸಮೇತ. ನಮ್ಮ ಉತ್ತರ ಕರ್ನಾಟಕದ ಜನತೆ 200-300 ಪಗಾರ ಬೆತ್ತು ಕೆಲಸ ಕಾರ್ಮಿಕ ಮಾಡಿ ಆ ಬಂದಂಥ ದುಡ್ಡಿನಿಂದ ಜೀವನ ಮಾಡೋನು, ಸಾಕು ನಾಳೆ ದೇವ್ರೈತಿ ನೋಡೋನು ಅನ್ನಬೇಡ್ರಿ ಅಪ್ಪ. ನಾ ಬಹಳ ವಿನಂತಿ ಮಾಡಿ ಹೇಳ್ತೇನೆ, ಶಿಕ್ಷಣ ಕಲೀರಿ, ಇಂಥ ಬ್ಯಾಂಕಿನ ಜೊತೆ ವ್ಯವಹಾರ ಮಾಡಿರಿ. ಶಿಕ್ಷಣ ಸಹಿತ ನಿಮ್ಗೆ ಕಡಿಮೆ ದರ್ಜೆದಾಗ ಕೊಡತ್ತಾರ, ಗುಣಮಟ್ಟದ ಶಿಕ್ಷಣ. ಲಕ್ಷಾಂತರ ರೂಪಾಯಿ ಅವರು ಪಗಾರ ಕೊಟ್ಟಲ್ಲಿ ಟೀಚರ್ಗಳನ್ನಿಟ್ಟಾರ, ಅಲ್ಲಿ ಫೀಸ್ ಟ್ಯಾಲಿ ಮಾಡಿದ್ರೆ ಅದಕ್ಕೆ ಹೊಂದವಾತು. ಆದರೂ ಕೈಯಾರೆ ದುಡ್ಡು ಹಾಕಿ, ಯಾಕಂದರೆ 100 ಎಕರೆ ಜಮೀನು ಉಳ್ಳಂಥ ಉತ್ಪನ್ನ ಬರುವಂಥ ಇದೇ ಕೊಂಗನೊಳ್ಳಿ ಕುಟುಂಬ ಇವತ್ತು ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ನೋಡಬೇಕು. ಇವತ್ತು ಜಮಖಂಡಿಗೆ ಒಮ್ಮೆ ಜೀವನದಾಗ ಹೋಗ್ರಿ. ಜಮಖಂಡಿ ಸಂಸ್ಥಾನದ ಹೆಸರು ಕೇಳಿರಬೇಕು. ರಾಷ್ಟ್ರಪತಿ ಆದಂಥ BD ಜತ್ತಿಯವರ ಅದೇ ಜಮಖಂಡಿ ಸಾಮ್ರಾಜ್ಯದಲ್ಲಿ ಇದೇ ಕೊಂಗನೊಳ್ಳಿ ಕುಟುಂಬ ಇವತ್ತು ಸಮಾಜ ಸೇವೆ ಮಾಡಕತ್ತೈತೆ ಅಂತ ಕೇಳಿರ್ಬೇಕಲ್ರಿ. 2020-21 ಮಹಾಮಾರಿ ಕೊರೋನಾ ಬಂತು. ಕೊರೋನಾದಲ್ಲಿ ಯಾರಾದರೂ 1 ಕಿಲೋ ಕಿಟ್ ಕೊಟ್ಟಿದ್ದು ನೋಡಿರ್ಬೇಕು ನೀವು. 2 ಬಾಳೆಹಣ್ಣ 1 ಮಾಸ್ಕ್ ಕೊಟ್ಟಿದ್ದು ನೋಡಿರ್ಬೇಕು ನೀವು. ತಿಂಗಳಾನ ಗಂಟ್ಲೆ ರ್ಯಾಷನ್ ಕೊಟ್ಟಾರ್ರಿ, ಅದು ನಿಮ್ಮ ಮನೆಗೆ ಮುಡ್ಸ್ಯಾರ. ಹೊತ್ಕೊಂಡು ಹೋಗಿ ದೊಡ್ಡ ಕಿಟ್ ಕೊಟ್ಟಾರ. ಆ ದೃಶ್ಯಗಳು ಹಾಕಾಕತ್ತೀನಿ. ಯಾಕೆ ಹೇಳಾಕತ್ತಾನ ಕಾಕ ಅಂದ್ರೆ, ದೇವರು ನಿಮಗೆ ಸಾಕಷ್ಟು ಸಂಪತ್ತು ಮತ್ತು ಐಶ್ವರ್ಯ ದುಡ್ಡು ಕೊಡುವಾಗ ನಿಮಗೆ ಮನೋಭಾವನೆ ಬರಬೇಕು ದಾನ ಧರ್ಮ ಮಾಡುವ ಸಲುವಾಗಿ. ಯಾವ ವ್ಯಕ್ತಿ ದಾನ ಧರ್ಮದ ಮುಖಾಂತರ ಸಮಾಜ ಸೇವೆ ಮಾಡ್ತಾನ ಅವನಿಗೆ ನಾನು ಒಳ್ಳೆಯ ದಾರಿ ಕೊಡ್ತೀನಿ, ಅದರ 4 ಪಟ್ಟು ಧನ ಸಂಗ್ರಹ ಮಾಡುವಂಥ ಶಕ್ತಿ ಕೊಡ್ತಾನಂತೇಳಿ ಪವಿತ್ರ ಗ್ರಂಥಗಳಲ್ಲಿ ಉಲ್ಲೇಖ ಐತಿ. ಪ್ರತಿ ಧರ್ಮದ ಗ್ರಂಥಗಳಲ್ಲಿ ನೀವು ಓದಬಹುದು. ಇವತ್ತು ಇಲಾಯಿ ಕುಟುಂಬ ಅದಕ್ಕೆ ಪ್ರಮುಖ ಸಾಕ್ಷಿ. ಅವರ ಮಗ ಅದಾನ್ರಿ ಸಮೀರ್ ಕೊಂಗನೊಳ್ಳಿ. ಎಷ್ಟು ಲವಲವಿಕಿರಿ ಹುಡುಗ, ಸಣ್ಣ ವಯಸ್ಸಿನ ಹುಡುಗ. ಎಷ್ಟು ತಕ್ಷಣ ತನ್ನ ಎಲ್ಲ ಸಂಸ್ಥೆಗಳನ್ನು ತೋರಿಸ್ತಾನ. ಸಂಸ್ಥೆಗಳಿಗೆ ಎಲ್ಲರೂ ಬರ್ರಿ, ಶಿಕ್ಷಣ ಪಡೀರಿ, ದುಡ್ಡು ಇರಲಿಲ್ಲ ಅಂದ್ರೆ ಉಚಿತ ಕಲೀರಿ. ಸ್ಮಾರ್ಟ್ ಕ್ಲಾಸ್ ಮಾಡ್ಯಾನ. ಸ್ವಂತ ಆಸ್ತಿಯಲ್ಲಿ ಬೃಹತ್ ಪ್ರಮಾಣದ ಕಟ್ಟಡಗಳನ್ನು ಕಟ್ಟ್ಯಾನ. ಅಗ್ರಿಕಲ್ಚರ್ ಮಾಡ್ತಾನ. ಅವರ ತಮ್ಮ ಒಬ್ಬದಾನ, ಬಹಳ ಒಳ್ಳೆಯ ಹುಡುಗ. ಆ ತಮ್ಮ ನೋಡಿದರೆ 35 ನಮೂನಿ ಹಣ್ಣು ಹಂಪಲು ಬೆಳೆದೊಂದು ದಾಖಲೆ ಮಾಡ್ಯಾನ್ರಿ ಉತ್ತರ ಕರ್ನಾಟಕದಾಗ. ಮುಸಲ್ಮಾನ ಬಾಂಧವರು ಕೃಷಿಕರಾಗುವುದಿಲ್ಲ ಹೆಚ್ಚು, ಯಾಕಂದರೆ ಭೂಮಿ ಇರುವುದಿಲ್ಲಲ್ರಿ, ಬಡತನ ಪರಿಸ್ಥಿತಿ. ಆದರೆ ಯಾವುದೇ ಹಾರ್ಟಿಕಲ್ಚರ್ ಪದವಿ ಪಡೆಯಲ್ಲದ ವ್ಯಕ್ತಿ ಇದೇ ಸಮೀರನ ತಮ್ಮ ಇವತ್ತು 35 ಫಲಗಳನ್ನು ಇವತ್ತು ಹಣ್ಣು ಹಂಪಲುಗಳ ತೋಟ ಮಾಡ್ಯಾನ. ಆ 35 ಹಣ್ಣು ಹಂಪಲುಗಳ ತೋಟದಲ್ಲಿ ಬೆಳೆಯುವಂಥ ಹಣ್ಣು ಹಂಪಲುಗಳನ್ನು ಯಾವಾಗಲೂ ಯಾರಿಗೂ ಮಾರುವುದಿಲ್ಲ. ಇದೆಂಥ ವಿಚಿತ್ರ ಅಂತಿರ್ಬೇಕಾಕ, ಇದೇನು ಹೇಳಕತ್ತೀನಿ ಅಂಥೇಳಿ. ಆ 35 ಫಲಗಳು ಏನು ಬರ್ತಾವ, ಆ ಎಲ್ಲ ಫಲಗಳನ್ನು ದಾನ ಧರ್ಮದ ಮುಖಾಂತರ ಬಡವರಿಗೆ, ರಿಲೇಷನ್ದವ್ರಿಗೆ ರೀ, ತಮ್ಮ ಪರಿವಾರದವರಿಗೆ, ಸಹಪಾಠಿಗಳಿಗೆ, ಗೆಳೆಯರಿಗೆ, ಬಡಬಗ್ಗರಿಗೆ ಹಾಸ್ತಾರ. ಅನೇಕ ರೀತಿಯ ಪೇರು, ಲಿಂಬೆ ಹಣ್ಣು, ಚಿಕ್ಕು, ಪಪ್ಪಳ ಹಣ್ಣು, ಶಾತೂತು, ಅನೇಕ ರೀತಿಯ ಹಣ್ಣು ಹಂಪಲು ಮೋಸಂಬಿಗಳನ್ನೆಲ್ಲ ಹಚ್ಚಾನ. ಒಂದು ಸಾರಿ ಹೋಗಿ ನೋಡ್ರಿ. ನೋಡುವಂಥ ಪ್ರೇಕ್ಷಣೀಯ ಸ್ಥಳ ನೋಡೋಕೆ ಹೋಗ್ತೀವಿ ನಾವು ಇವತ್ತು ಎಲ್ಲೆಲ್ಲಿ ಹೋಗಿ. ಆದರೆ ಇಂಥ ಕೃಷಿಕ ಕುಟುಂಬದಿಂದ ಬಂದಂಥ ಈ ಕೊಂಗನಳ್ಳಿ ಕುಟುಂಬದ ಯಾಕೆ ಕಾಕ ಹೇಳಕತ್ತಾನಂದ್ರೆ, ಇಂಥ ಕುಟುಂಬಗಳು ಕರ್ನಾಟಕದಾಗ ವಾಸಾಗ್ಯಾವ. ಇದೇ ಬಸವಣ್ಣ ನಾಡು ಮತ್ತು ಸೂಫಿ ಸಂತರ ನಾಡಿನಲ್ಲಿ ಜಾತ್ಯತೀತ ವ್ಯಕ್ತಿ ಭಾವನಾತ್ಮಕ ಸಂಬಂಧದೊಂದಿಗೆ ಭಾವ್ಯತೆಯ ಮೆರೆಯನ್ನು ಸಾರಿ ಹೇಳಾಕತ್ತೈತಿ ಇದೇ ಇಲಾಯಿ ಕುಟುಂಬ. ಅಲ್ಲಿ ಹೋಗಿ ನೋಡ್ರಿ. ಅವರ ಅಣ್ಣ ತಮ್ಮಂದಿರು ಸಹಿತ ಅನೇಕ ಕುಟುಂಬದವರದಾರ. ಅವರೂ ಸಹಿತ ಸಾಮಾಜಿಕ ಚಟುವಟಿಕೆ ಮುಖಾಂತರ ಇವತ್ತು ರಾಜ್ಯ ರಾಜಕಾರಣದಲ್ಲಿ ಅದಾರ. ಆದರೆ ರಾಜ್ಯ ರಾಜಕಾರಣದಲ್ಲಿ ಕೇವಲ ಉಪಯೋಗ ಮಾಡ್ಕೋತಾರೆ, ಅದು ಗೊತ್ತೈತಿರಲ್ಲ. ಯಾವುದೇ ವ್ಯಕ್ತಿ ಇವತ್ತು ಸದ್ದಿಲ್ಲದೆ ದಾನ ಧರ್ಮ ಮಾಡಿದರು, ಬಡ ಜನರಿಗೆ ಸಹಾಯ ಮಾಡಿದರೆ, ಬಡ ಜನರಿಗೆ ಶಿಕ್ಷಣ ಅನುಕೂಲ ಕೊಟ್ಟರೆ, ಬಡ ಜನರಿಗೆ ಹಣ್ಣು ಹಂಪಲ ಉಚಿತವಾಗಿ ಕೊಟ್ಟದ್ದು, ಮನೆಗೆ ಹೋದರೆ ಅರಸಿ ಬಂದವನಿಗೆ ಆಸರೆ ನೀಡು, ಹಸಿದವನಿಗೆ ಅನ್ನ ನೀಡು, ಎಲ್ಲಿ ಯಾರಿಗೆ ಸೂರು ಇಲ್ಲ ಅವನಿಗೆ ಸೂರು ನೀಡಿದ ಇದೇ ಕೊಂಗನಳ್ಳಿ ಕುಟುಂಬ ಇವತ್ತು ಜಮಖಂಡಿಯಲ್ಲಿ ವಾಸ ಆಗೈತೆ. ಅಂದ್ರೆ ಜೀವನದಾಗ ಒಮ್ಮೆ ಹೋಗ್ರಿ, ಕೊಂಗನಳ್ಳಿ ಅವ್ರ ಮನೆಯಲ್ಲಿ ಐತೆ ಅಂತ ಕೇಳಿದ್ರಂದ್ರೆ ನೆಟ್ಗೆ ನಿಮ್ಮನ್ನು ಕರ್ಕೊಂಡು ಹೋಗಿ ತೋರಿಸ್ತಾರ. ಅಲ್ಲಿ ದಾಸೋಹ ಐತ್ರಿ, ಅನ್ನ ಊಟ ಫಲ ಪುಷ್ಪ ಈ ಎಲ್ಲ ಕೊಟ್ಟು ನಿಮಗೆ ಸನ್ಮಾನ ಮಾಡಿ ಕಳಿಸ್ತಾರ. ಇದೆಂಥ ಕುಟುಂಬ. ಪಾರದರ್ಶಕ, ಸ್ವಂತ ದುಡಿಮೆ, ಶ್ರಮ,
ಅಣ್ಣ ತಮ್ಮಂದಿರು ಒಕ್ಕಟ್ಟು ದೊಡ್ಡ ಪರಿವಾರ ಐತೆ ಅಲ್ಲಿ. ನಜೀರ್ ಕೊಂಗನೊಳ್ಳಿ, ಇಲಾಯಿ ಕೊಂಗನೊಳ್ಳಿ, ಸಮೀರ್ ಕೊಂಗನೊಳ್ಳಿ, ಇವೆಲ್ಲ ದೊಡ್ಡ ಪರಿವಾರದ ಕೊಂಗನೊಳ್ಳಿ ಕುಟುಂಬ ಇವತ್ತು ಇದೇ ರಾಜಮನೆತನದ ಸಂಸ್ಥಾನವಾದಂಥ ಇದೇ ಜಮಖಂಡಿಯಲ್ಲಿ ಈ ಕೊಂಗನಹಳ್ಳಿ ಫ್ಯಾಮಿಲಿನೂ ಸಹಿತ ರಾಜಮನೆತನದಿಂದ ಬಂದಂಥ ಹಿನ್ನೆಲೆ ಅದರ ಸಾಮ್ರಾಜ್ಯ ಇತಿಹಾಸ ಹೇಳಕ್ಕೂತ್ನಂದ್ರೆ 3 ತಾಸು ಆಕೈತಿ. ಮೊಟ್ಟೆ ಹೇಳೇನಿ, ದಯಮಾಡಿ ಅವರ ಶಿಕ್ಷಣ ಕೇಂದ್ರಗಳಿಗೆ ಹೋಗಿ ನೋಡ್ರಿ. ಅವರ ಹೊಲಗಳಿಗೆ ಮತ್ತು ಅಗ್ರಿಕಲ್ಚರ್ ಮಾಡ್ಯಾರ, ಯಾವ ರೀತಿ ಬೆಳೆಗಳನ್ನು ಬೆಳೀತಾರ. ಎಲ್ಲರೂ ಕಬ್ಬನ್ನೇ ಬೆಳೆದರೂ ಸಹಿತ ಇವರು 3 ಬೆಳೆಗಳನ್ನು ಅಲ್ಲಿ ಹಣ್ಣು ಹಂಪಲ ಮತ್ತು ತರಕಾರಿಗಳನ್ನು ಬೆಳೆದು ಎಲ್ಲರಿಗೂ ದಾನ ಧರ್ಮದ ಮುಖಾಂತರ ಕೊಡ್ತಾರಂದ್ರೆ ಇದೆಂಥ ಕೊಂಗನಹಳ್ಳಿ ಕುಟುಂಬ ಅಲ್ರಿ. ಅನೇಕ ರಾಜಕಾರಣಿಗಳು ಹೋಗ್ಯಾರ, ಅನೇಕ ಮಂತ್ರಿಗಳ ಜೊತೆ ನಿಕಟ ಸಂಪರ್ಕ, ಯಾವುದೇ ಜಾತಿ ಇಲ್ಲ, ಯಾವುದೇ ಪಕ್ಷ ಇಲ್ಲ, ಭೇದ ಇಲ್ಲ, ಯಾವುದೇ ಹಿಂದೂ ಮುಸ್ಲಿಂ ಅನ್ನೋದು ಅವ್ರ ತಲೆಯಾಗ ಇಲ್ಲ. ಯಾರೋ ಬಂದರು ಅವರ ಮನೆಯಲ್ಲಿ ದೊಡ್ಡ ಪ್ರಮಾಣದ ಒಂದು ಕಂಬಳಿ ಹಾಸಿ ಕುಂಡಿಸ್ತಾರ, ಆತಿಥ್ಯ ಕೊಡ್ತಾರ. ಇದೆಂಥ ಕೊಂಗನಹಳ್ಳಿ ಫ್ಯಾಮಿಲಿ ಅಂತೇಳಿ ಕಾಕ ಎಂಥ ಸುದ್ದಿ ತಂದು ಅವನ್ನೆಲ್ಲ ದೃಶ್ಯ ಹಾಕಾಕತ್ತೀನಿ. ಒಮ್ಮೆ ಜೀವನದಲ್ಲಿ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿಗೆ ಹೋಗಿ ಅವರ ಬ್ಯಾಂಕ್ ಸೌಹಾರ್ದ ಸಹಕಾರಿ ರಂಗದಲ್ಲಿ ಎಷ್ಟೊಂದು ಮೈಲುಗಲ್ಲ ಸಾಧಿಸಿ ಕೋಟಿಗಟ್ಟಲೆ ವ್ಯವಹಾರ ಮಾಡುತ್ತಿರುವ ಬ್ಯಾಂಕಿಗೆ ಭೇಟಿ ಕೊಡ್ರಿ. ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ದಾರೆ, ಆ ಶಿಕ್ಷಣ ಸಂಸ್ಥೆಗಳಿಗೆ ಹೋಗ್ರಿ. ಎಷ್ಟೊಂದು ಬೃಹತ್ ಪ್ರಮಾಣದ ಒಂದು ಮಂಗಲ ಕಾರ್ಯಾಲಯ ಕಟ್ಟಿದ್ದಾರೆ, ಅದನ್ನು ಸಹಿತ ನೋಡ್ರಿ. ಅಲ್ಲಿ ಅತಿಥಿಗಳಿಗೆ ಇರುವಂಥ ಒಂದು ಗೆಸ್ಟ್ ಹೌಸ್ ಕಟ್ಟ್ಯಾರ, ಅದನ್ನು ಸಹಿತ ನೋಡ್ರಿ. ಆ ಶಾಲಾ ಮಕ್ಕಳಿಗೆ 10 ಬಸ್ಗಳನ್ನು ಇಟ್ಟಿದ್ದಾರೆ, ತೊಗೊಂಡು ಬರೋದು ಕರ್ಕೊಂಡು ಹೋಗೋದು, ಅದನ್ನು ಸಹಿತ ನೋಡ್ರಿ. ಅಲ್ಲಿಯ ವಿದ್ಯಾರ್ಥಿಗಳ ಭವಿಷ್ಯವನ್ನು ನೋಡ್ರಿ. ವಿದ್ಯಾರ್ಥಿ ಅಲ್ಲಿ ವಾರಕ್ಕೊಮ್ಮೆ ಟೀಚರ್ ಆಗಿ ಕೆಲಸ ಮಾಡ್ತಾನೆ, ಅದನ್ನು ಪರಿಣಿತಿ ಹೊಂದಿಸಿ ಅದನ್ನು ತರಬೇತಿ ಕೊಡುವಂಥ ಏಕೈಕ ಉತ್ತರ ಕರ್ನಾಟಕದ ಶಾಲೆ ಅಂದರೆ ಇದೇ ಕೊಂಗನಹಳ್ಳಿಯವರ ಶಿಕ್ಷಣ ಸಂಸ್ಥೆ. APJ ಅಬ್ದುಲ್ ಕಲಾಂ ಅಂತ ಹೆಸರಿಟ್ಟಿದ್ದಾರೆ. ರಾಷ್ಟ್ರಪತಿಯ ಹೆಸರು ಬಹಳ ಕುತೂಹಲ ಆಗತೈತಿ, ಮೆಚ್ಚುಗೆ ಆಗತೈತಿ. ಅವರ ಅಗ್ರಿಕಲ್ಚರ್ಗಳನ್ನು ನೋಡ್ರಿ, ಹೊಲಗಳಿಗೆ ಭೇಟಿ ಕೊಟ್ಟು ನೋಡ್ರಿ. ಅವರು ಕಟ್ಟುತ್ತಿರುವ ಮನೆಯನ್ನು ಸಹಿತ ಸುಂದರ ಆಕಾರದಲ್ಲಿ ಕಟ್ಟಾಕತ್ತಾರ, ಅದನ್ನು ನೋಡ್ರಿ. ದೇವರು ಇವರಿಗೆ ಇನ್ನೂ ಸಂಪತ್ತು ಕೊಡಬೇಕು, ಇನ್ನೂ ಆಯುರಾರೋಗ್ಯ ಕೊಡಬೇಕು, ಇನ್ನೂ ಆಯುಷ್ಯ ಕೊಡಬೇಕು, ಇನ್ನೂ ಬಡ ಜನರಿಗೆ ಸಹಾಯ ಸಹಕಾರ ಮಾಡುವಂಥ ಶಕ್ತಿ ಆ ಪರಮಾತ್ಮ ಕೊಡಬೇಕು ಅನ್ನೋದು ಕಾಕ ಬಹಳಷ್ಟು ಆಶೀರ್ವಾದದ ಮುಖಾಂತರ ಹೇಳ್ಯಾನ. ಜೀವನದಲ್ಲಿ ಒಮ್ಮೆ ಹೋಗ್ತೀರಿ, ಹೋದ ತಕ್ಷಣ ನನಗೆ ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ಹಿಂಗೆ ಕೊಂಗನಹಳ್ಳಿ ಕುಟುಂಬ ಪ್ರತಿ ಜಿಲ್ಲೆಯಲ್ಲಿಯೂ ಮುಸಲ್ಮಾನ ಕುಟುಂಬಗಳು ಭಾಳ ಅದಾವ. ಇವರ ಪ್ರೇರಣೆ ತಗೋರಿ. ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದೊಂದು ಶಿಕ್ಷಣ ಸಂಸ್ಥೆಗಳನ್ನು ತೆಗೆದ್ರೆ ಯಾವುದೇ ರೀತಿಯ ನಮ್ಮ ಮಕ್ಕಳು ಶಿಕ್ಷಣ ವಂಚಿತರಾಗುವುದಿಲ್ಲ. ನಾವು ಒಂದು ಭಾರತೀಯ ಶಿಕ್ಷಣ ಕ್ರಾಂತಿಯಲ್ಲಿ ಮುನ್ನುಗ್ಗಿ ಒಂದು ಸಾಧನೆ ಮಾಡ್ತೀವಿ ಅನ್ನೋದೇ ವಿಶೇಷ ಶೌರ್ಯ. ಹಾಗಾದ್ರೆ ಖಡಕ್ ಜವಾರಿ ಕಾಕಾಗ ಪರ್ಮಿಷನ್ ಕೊಡ್ತೀರಿ, ನಂಬರ್ 1 ಚಾನಲ್ ಫಾಲೋ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ. ಮತ್ತೊಂದು ಸುದ್ದಿಯೊಂಗ ಬರ್ತಾನೆ ಕಾಕ. ನಮಸ್ಕಾರ.